ಪ್ರೈಸ್ ಲಾರ್ಡ್. ದೇವರತೆ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 40ನೇ ಅಧ್ಯಾಯ 23ನೇ ವಾಕ್ಯ. ಆದಾಗ್ಯೂ ಮುಖ್ಯ ಪಾನದಾಯಕನು ಯೋಸೇಫನನ್ನು ನೆನಪು ಮಾಡದೆ ಮರೆತು ಬಿಟ್ಟನು. ಯೋಸೇಫನು ಸಹೋದರರ ಹೊಟ್ಟೆ ಕಿಚ್ಚಿದ ನಿಮಿತ್ತವಾಗಿ ಆಳುಬಾವಿಗೆ ಬೀಳಲ್ಪಟ್ಟು, ನಂತರ ಇಷ್ಮಾಯೇಲರಿಗೆ ಮಾರಲ್ಪಟ್ಟು, ಪೋತಿಫೆರನ ಮನೆಯಲ್ಲಿ ಕೆಲಸ ಮಾಡಿ ಅಲ್ಲಿ ಅವನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಅವನನ್ನು ಸೆರೆಮನೆಗೆ ಹಾಕಿದ್ದಾರೆ. ಸೆರೆಮನೆಯಲ್ಲಿ ಇರುವಂತಹ ಸಮಯದಲ್ಲೂ ಸಹ ಯೋಸೇಫನು ದೇವರ ಸಂಗಡ ನಂಬಿಗಸ್ತನಾಗಿ ಜೀವಿಸ್ತಾ ಇದ್ದುದರಿಂದ ಕೆಲವು ದಿವಸಗಳ ನಂತರ ಅಲ್ಲಿ ಐಗುಪ್ತ ದೇಶದ ರಾಜನ ಬಳಿಯಲ್ಲಿ ಪಾನದಾಯಕನಾಗಿ ಭಕ್ಷ್ಯಕಾರನಾಗಿದ್ದವರನ್ನು ಯಾವುದೋ ಒಂದು ತಪ್ಪಿನ ನಿಮಿತ್ತ ಅವರನ್ನು ಸಹ ಇದೇ ಸೆರೆಮನೆಯಲ್ಲಿ ಹಾಕಿದ್ದಾರೆ. ಈ ಸೆರೆಮನೆಯಲ್ಲಿರುವಂತಹ ಸಮಯದಲ್ಲಿ ಒಂದು ದಿವಸ ಅವರು ಬಹಳ ಚಿಂತೆಯುಳ್ಳವರಾಗಿ ಕಾಣಿಸ್ತಾರೆ. ಯೋಸೇಫ್ ಅವರಿಗೆ ಕೇಳ್ತಾನೆ, ಏನಾಯ್ತಪ್ಪ ನಿಮಗೆ, ಯಾಕೆ ಮುಖ ಡಲ್ಲಾಗಿದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಮಗೆ ಸ್ವಪ್ನ ಬಿದ್ದಿದೆ, ಕನಸು ಬಿದ್ದಿದೆ, ಅದರ ಅರ್ಥ ಹೇಳೋಕ್ಕೆ ಯಾರೂ ಸಹ ಇಲ್ಲ ಅಂತ ಹೇಳ್ತಾರೆ. ಈ ಪಾನದಾಯಕನು ಮತ್ತು ಭಕ್ಷ್ಯಕಾರರು ಇಬ್ಬರೂ ಸಹ ಯೋಸೇಫನ ಬಳಿಗೆ ಬರ್ತಾರೆ. ಪಾನದಾಯಕನು ತನ್ನ ಕನಸನ್ನು ಹೇಳ್ತಾನೆ, ಯೋಸೇಫನು ಅವನಿಗೆ ಉತ್ತರ ಕೊಡ್ತಾನೆ. ಆ ಉತ್ತರ ಸೂಪರ್ ಆಗಿತ್ತು, ಅದು ಒಳ್ಳೆಯದಾಗಿತ್ತು ಅಂತ ಅನ್ನಿಸ್ದಾಗ ಭಕ್ಷ್ಯಕಾರನು ಹೇಳ್ತಾನೆ, ನನಗೂ ಒಂದು ಕನಸು ಬಿತ್ತು ಅಂತೇಳಿ ಅವನು 16ನೇ ವಾಕ್ಯ ಹೇಳುತ್ತೆ, ಅವನು ಹೇಳಿದ ಅರ್ಥವು ಶುಭಕರವಾದದೆಂದು ಭಕ್ಷ್ಯಕಾರರ ಮುಖ್ಯಸ್ಥನು ತಿಳಿದು ಯೋಸೇಫನಿಗೆ, ನಾನು ಸಹ ಒಂದು ಕನಸನ್ನು ಕಂಡಿದ್ದೇನೆ, ಆ ಕನಸಲ್ಲಿ ಈ ಥರ ನಡೀತು ಅಂತೇಳಿ ಅವನ ಆ ವಿಷಯಗಳನ್ನೆಲ್ಲ ಹೇಳ್ತಾನೆ. ಆ ಕನಸುಗಳನ್ನು ಹೇಳಿದಂಥ ಸಮಯದಲ್ಲಿ ಆ ಇಬ್ಬರಿಗೂ ಅರ್ಥವನ್ನು ಹೇಳ್ತಾರೆ. ಭಕ್ಷ್ಯಕಾರನಿಗೆ ಹೇಳ್ತಾನೆ, ನೀನು ಉಳಿಯೋದಿಲ್ಲ, ನಿನ್ನನ್ನು ಗಲ್ಲಿಗಾಗ್ತಾರೆ ಅಂತ ಹೇಳ್ತಾರೆ. ಅವನು ನಿರಾಶನಾಗ್ತಾನೆ. ಆದರೆ ಪಾನದಾಯಕನಿಗೆ ಹೇಳ್ತಾನೆ, ನಿನ್ನನ್ನು ಪುನಃ ಉದ್ಯೋಗಸ್ಥನು ತನ್ನ ಒಂದು ಕೆಲಸಕ್ಕೆ ನಿನ್ನನ್ನು ಫರೋವನ್ನು ಸೇರಿಸ್ಕೊಳ್ತಾನೆ ಎಂಬುದಾಗಿಯೂ ಸಹ ಹೇಳ್ತಾರೆ. ಆದರೆ ಹೊರಡಬೇಕಾದ್ರೆ ಅವಾಗ ಒಂದು ದಿವಸ ಅವರಿಗೆ 3ನೇ ದಿನದಲ್ಲಿ ಅವರನ್ನು ಬಿಡಿಸ್ತಾರೆ. ಒಬ್ಬನನ್ನು ಗಲ್ಲಿಗೇರಿಸ್ತಾರೆ. ಈ ಪಾನದಾಯಕನನ್ನು ಪುನಃ ಉದ್ಯೋಗಕ್ಕೆ ನೇಮಿಸ್ಕೊಳ್ತಾನೆ. ಹೋಗೋದಕ್ಕಿಂತ ಮುಂಚೆ ಯೋಸೇಫ ಒಂದು ರಿಕ್ವೆಸ್ಟ್ ಮಾಡ್ತಾನೆ, ನೀನೇನು ಮಾಡು, ನನ್ನನ್ನು ನೆನೆಸ್ಕೋಬೇಕು. ಅದರ 14ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆದರೆ ನೀನು ಸುಖದಿಂದಿರುವಾಗ ನನ್ನನ್ನು ಜ್ಞಾಪಕ ಮಾಡಿಕೊಂಡು ನನಗೆ ಉಪಕಾರ ಮಾಡಿ ಫರೋನಿಗೆ ನನ್ನ ಸಂಗತಿಯನ್ನು ತಿಳಿಸಿ ನನ್ನನ್ನು ಈ ಸೆರೆಯಿಂದ ಬಿಡಿಸು. ನಾನು ಇಬ್ರಿಯ ದೇಶಸ್ಥನು, ಕೆಲವರು ಕದ್ದು ನನ್ನನ್ನು ಈ ದೇಶಕ್ಕೆ ತಂದಿದ್ದಾರೆ, ನಾನು ಏನೂ ತಪ್ಪು ಮಾಡಿಲ್ಲ ಎಂಬುದನ್ನು ಈ ಪಾನದಾಯಕನಿಗೆ ಹೇಳ್ತಾನೆ. ಪಾನದಾಯಕನು ಗ್ಯಾರಂಟಿ ಅವನು ಹೇಳಿರ್ತಾನೆ, ನಾನು ನಿಶ್ಚಯವಾಗಿ ನಿನ್ನ ಕಾರ್ಯವನ್ನು ಮಾಡ್ತೀನಿ, ನಿನ್ನನ್ನು ಬಿಡಿಸುವಂಥ ವ್ಯವಸ್ಥೆ ನಾನು ಮಾಡ್ತೀನಿ ಎಂಬುದಾಗಿ ಪಾನದಾಯಕನು ಯೋಸೇಫನಿಗೆ ಪ್ರಾಮಿಸ್ ಮಾಡಿ ಹೊರಡ್ತಾನೆ. ಆದರೆ 23ನೇ ವಾಕ್ಯ ಹೇಳ್ತದೆ, ಆದಾಗ್ಯೂ ಮುಖ್ಯ ಪಾನದಾಯಕನು ಯೋಸೇಫನನ್ನು ನೆನಪು ಮಾಡದೆ ಮರೆತು ಬಿಟ್ಟನು. ನೋಡಿ, ಯೋಚನೆ ಮಾಡಿ, ತನ್ನ ಜೀವವನ್ನೇ ಉಳಿಸಿದಂತಹ ಒಂದು ಕನಸು. ಯಾಕೆಂದರೆ ಅವನ ಜೊತೆಯಲ್ಲಿದ್ದಂತಹ ಭಕ್ಷ್ಯಕಾರನು ಗಲ್ಲಿಗೇರಿಸಲ್ಪಟ್ಟ, ಆದರೆ ಅದೇ ರೀತಿಯ ಕನಸನ್ನು ಕಂಡಂತಹ ಇವನು ಪುನಃ ಕೆಲಸಕ್ಕೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಲ್ಲಿ ಯಾವತ್ತೂ ಸಹ ಮರೆಯುವಂಥ ಸಾಧ್ಯತೆಯೇ ಇರಬಾರ್ದಾಗಿತ್ತು. ಆದರೆ ವಾಕ್ಯ ಹೇಳ್ತದೆ, ಅವನು ಮರ್ತೋದ. ಯಾಕೆ ಮರ್ತೋದ? ನನ್ನ ಒಂದು ಅಭಿಪ್ರಾಯದಲ್ಲಿ ನಮಗೆ ಬಹಳ ನಿರಾಶೆ ಆಗುತ್ತೆ. ನೆನೆಸ್ಕೊಳ್ತೀನಿ ಅಂತ ಹೇಳಿದಂತಹ ವ್ಯಕ್ತಿ ನಮ್ಮನ್ನು ಮರೆತು ನಮ್ಮಿಂದ ದೂರ ಇರುವಂಥ ಸಮಯದಲ್ಲಿ ನಮಗೆ ಬಹಳ ನಿರಾಶೆ ಆಗ್ತದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನು ನೆನಪು ಮಾಡಿಕೊಳ್ಳುವುದು ಮನುಷ್ಯ ಅಲ್ಲ, ನಿನ್ನನ್ನು ನೆನಪು ಮಾಡಿಕೊಳ್ಳುವುದು ದೇವರು ಅನ್ನೋದನ್ನು ಮರಿಬೇಡ. ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಈ ನೋಹನನ್ನು ದೇವರು ನೆನಪು ಮಾಡಿಕೊಂಡ್ರು. ಮನುಷ್ಯ ನಮ್ಮನ್ನು ನೆನಪು ಮಾಡಿಕೊಂಡ್ರೆ ಅವನು ಮರ್ತು ಹೋಗ್ತಾನೆ, ಆದರೆ ದೇವರು ಮರಿಬಾರ್ದು ನಮ್ಮನ್ನು. ಈ ಪಾನದಾಯಕನು ಅವನನ್ನು ಮರೆತು ಹೋದರೂ ಸಹ ದೇವರು ಅವನನ್ನು ಮರೆಯಲಿಲ್ಲ. ಅವನೇನಾದರೂ ಈ ಪಾನದಾಯಕ ನೆನಪಿಸಿಕೊಂಡಿದ್ರೆ ಸೆರೆಯಲ್ಲಿ ಇರುವಂತಹ ಯೋಸೇಫನನ್ನು ಫರೋನಿಗೆ ಹೇಳಿ ಬಿಡಿಸಿ ಅವನ ಒಂದು ಅಸಿಸ್ಟೆಂಟಾಗಿ ಮಾಡ್ಕೊಳ್ತಿದ್ನೇನೋ ಗೊತ್ತಿಲ್ಲ. ಆದರೆ ಈ ಫರೋನನ ಅಥವಾ ಪಾನದಾಯಕನ ಅಸಿಸ್ಟೆಂಟಾಗಿ ಇರುವುದಕ್ಕಾಗಿ ಅಲ್ಲ, ದೇವರು ಆ ಯೋಸೇಫನನ್ನು ಅಲ್ಲಿಗೆ ಕರ್ಕೊಂಬಂದಿರೋದು ಅವನನ್ನು ಮಂತ್ರಿಯಾಗಿ ಮಾಡುವುದಕ್ಕಾಗಿ. ಇದ್ದರೆ ಪಾನದಾಯಕನು ಮರೆತು ಹೋಗುವಂಥ ಸಾಧ್ಯತೆಯೇ ಹೆಚ್ಚು. ಈ ಬೆಳಗಿನ ಸಮಯದಲ್ಲಿ ನಿನ್ನನ್ನು ನೆನೆಸ್ಕೊಳ್ತೇವೆ, ನಿನಗೆ ಸಹಾಯ ಮಾಡ್ತೇವೆ,
ಮಾಡ್ತೇವೆ, ನಿಮ್ಮ ಜೊತೆಯಲ್ಲಿರ್ತೇವೆ ಅಂತ ಹೇಳಿದವರೆಲ್ಲ ನಿನ್ನನ್ನು ಮರೆತು ಹೋದರೂ ನೀನು ನಿರಾಶೆ ಪಡಬೇಡ. ಕಾರಣ ನಿನಗಾಗಿ ನೆನಪಿನಲ್ಲಿಟ್ಟುಕೊಂಡು ಕಾರ್ಯ ಮಾಡುವ ಒಬ್ಬ ದೇವರಿದ್ದಾನೆ. ಯಾರೆಲ್ಲ ಮರೆತರೂ ನನ್ನನ್ನು ಮರೆಯದೇ ಇರುವಂತಹ ಒಬ್ಬ ದೇವರಿದ್ದಾನೆ. ಯೋಸೇಫನು ಮರೆದರೂ ಸಹ 41ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ, 2 ವರ್ಷಗಳಾದ ಮೇಲೆ ಫರೋವನಿಗೆ ಕನಸು ಬಿತ್ತು. ಅದರ ಹೆಡ್ಡಿಂಗ್ ಹೇಳುತ್ತೆ, ಯೋಸೇಫನು ಅರಸನಿಗೆ ಬಿದ್ದ ಕನಸಿನ ಅರ್ಥವನ್ನು ಹೇಳಿ ಅವನಿಗೆ ಮಂತ್ರಿಯಾದದ್ದು. ಇವತ್ತು ನಿನ್ನನ್ನು ಮರೆತಂತಹ ಜನರ ಮುಂದೆಯೇ ನೆಕ್ಸ್ಟ್ ನೋಡುವಂಥ ಸಮಯದಲ್ಲಿ ಈ ಪಾನದಾಯಕನ ಮುಂದೆ ಮಂತ್ರಿ ಕುರ್ಚಿಯಲ್ಲಿ ಕೂತಿರುವಂತಹ ಯೋಸೇಫನನ್ನು ನಾವು ನೋಡ್ತಾ ಇದ್ದೀವಿ. ಪ್ರಿಯ ದೇವರ ಮಕ್ಕಳೇ, ನಿನ್ನನ್ನು ಉನ್ನತವಾಗಿ ನಡೆಸುವುದಕ್ಕೆ ಪ್ಲ್ಯಾನ್ ಇರುವಂತಹ ದೇವರ ಸನ್ನಿಧಾನದಲ್ಲಿ ನೀನು ನಂಬಿಗಸ್ತನಾಗಿ ಕಾಯೋದಾದರೆ ನಿನ್ನನ್ನು ಮೇಲೆತ್ತುವಂತಹ ಒಬ್ಬ ದೇವರಿದ್ದಾನೆ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ಕರ್ತನು ನಿನಗಾಗಿ ಅದ್ಭುತ ಮಾಡ್ತಾನೆ. ಮನುಷ್ಯನು ನೆನೆಸ್ತಾರೆ ಅಂತ ನೆನೆಸ್ಕೋಬೇಡ, ಅವ್ರು ಮರ್ತೋಗ್ಬೋದು, ಆದರೆ ದೇವರು ಮರೆಯೋದಿಲ್ಲ. ಆತನು ನಿನಗಾಗಿ ತಕ್ಕ ಸಮಯದಲ್ಲಿ ಕಾರ್ಯ ಮಾಡ್ತಾನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತಾ ಇದ್ದೇವೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡಪ್ಪ. ನಮ್ಮನ್ನು ಆಶ್ರಯಿಸುವಂಥ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಮನುಷ್ಯರೆಲ್ಲ ಮರೆತರು ನಮ್ಮನ್ನು ಮರೆಯದೆ ನಮಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು. ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.